ಸೊ ಪುಷ್ಪಕ ವಿಮಾನ ರಮೇಶ್ ಅರವಿಂದ್ ಅವ್ರ 100ನೇ ಸಿನಿಮಾ. ಆಮೇಲೆ ಇದರಲ್ಲಿ ಜೂಹಿ ಚಾವ್ಲಾ ಅವ್ರು ಮಾಡಿದ್ದಾರೆ, ನಿಮಗೆಲ್ಲ ಗೊತ್ತು. ಜೂಹಿ ಚಾವ್ಲಾ, ರೆಸ್ತಾರಾಮ್, ಆಮೇಲೆ ಯುವಿನಾ ಪಾರ್ಥವಿ ಅಂತ ಒಂದು ಮಗು ಮಾಡಿದೆ. ಸೊ ರವಿ ಕಾಳೆ, ಮಂದೀಪ್ ರಾಯಿ ಆ ಥರ ಎಲ್ಲ ತುಂಬ ಜನ ಮಾಡಿದ್ದಾರೆ. ಸೊ ನಾವು ಈ ಫಿಲಮ್ಮು ಸ್ಟಾರ್ಟ್ ಮಾಡ್ಬೇಕಾದ್ರೆ ನಮಗೆ ಇದು ರಮೇಶ್ ಅರವಿಂದ್ ಅವ್ರ 100ನೇ ಸಿನಿಮಾ ಅಂತ ನಮಗೂ ಗೊತ್ತಿರಲಿಲ್ಲ. ಸೊ ಒಂದು ಲಕ್ ಅಂತಲೇ ಹೇಳ್ಬೋದು. ಒಂದು ಫಿಲಮ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ, ಒಂದು ಚಿಕ್ಕ ಬಜೆಟಲ್ಲಿ ಒಂದು ಸಿನಿಮಾ ಮಾಡೋಣ ಅಂತ ನಮ್ಮ ಪ್ರೊಡ್ಯೂಸರ್ ವಿಖ್ಯಾತ್ ಅವ್ರು ನನಗೆ ಹೇಳಿದಾಗ, ಸೊ ಓಕೆ ಮಾಡೋಣ ಅಂತಂದಾಗ ಒಂದು ಫಾದರ್ ಮತ್ತು ಈ ಎಮೋಷ್ನಲ್ ಸಬ್ಜೆಕ್ಟ್ ಮಾಡಬೇಕು ಅಂತ ನನ್ನ ಪ್ರೊಡ್ಯೂಸರ್ ಮುಂಚೆನೇ ಹೇಳಿದ್ದು. ಸೊ ಅದಕ್ಕೋಸ್ಕರ ಒಂದು ಫಾದರ್ ಡಾಟರ್ನ ಇಟ್ಕೊಂಡು ಎಮೋಷ್ನಲ್ ಸಬ್ಜೆಕ್ಟ್ ಮಾಡೋಣ ಅಂತ ಡಿಸೈಡ್ ಆಗಿ ಈ ಕತೆ ಹುಟ್ಟಿದ್ದು. ಸೊ ಅದ್ರ ಆದಮೇಲೆ ಆ್ಯಕ್ಚುಲಿ ಯಾರನ್ನ ಹೀರೋ ಹಾಕ್ಕೋಬೇಕು ಅಂತ ಫಸ್ಟ್ ಎಲ್ಲರ ಮೈಂಡ್ಗೂ ಬಂದಿದ್ದು. ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ಲೈನ್ ಹೇಳಬೇಕಾದ್ರೆ ಎಲ್ಲರ ಮೈಂಡ್ಗೂ ಬಂದಿದ್ದು ರಮೇಶ್ ಸರ್ ಅಂತಲೇ ಹೇಳಿದ್ರು. ಸೊ ರಮೇಶ್ ಅವ್ರನ್ನ ಅಪ್ರೋಚ್ ಮಾಡಿದ್ಮೇಲೆ ಸೊ ಅವರು ಒಂದು ಲೈನ್ ಕೇಳ್ಬಿಟ್ಟು ಆಮೇಲೆ ನೆಕ್ಸ್ಟ್ ಒಂದು ಫ್ಯೂ ಡೇಸಲ್ಲಿ ಫುಲ್ ಕತೆ ಕೇಳಿದ್ರು. ಫಸ್ಟ್ ಲೈನ್ ಕೇಳಿದಾಗೆ ಇಷ್ಟ ಆಗ್ಬಿಡ್ತು, ಆಯಿತು ಮಾಡೋಣ, ಚೆನ್ನಾಗಿದೆ, ಇದು ಒಂದೊಳ್ಳೆ ಡಿಫ್ರೆಂಟ್. ರಮೇಶ್ ಸರ್ ಏನಂತಂದರೆ ಅಮೇರಿಕಾ ಸುತ್ತಮುತ್ತ ಓಮಲ್ಲಿಗೆ ಇದೆಲ್ಲಾದರೂ ನೋಡಿರೋದು, ಎಲ್ಲ ಫಿಲಮ್ಸಲ್ಲೂ ನೋಡಿ ಜನ ಇಷ್ಟಪಟ್ಟಿದ್ದಾರೆ. ಸೊ ಪುಷ್ಪಕ ವಿಮಾನದಲ್ಲೂ ಅಷ್ಟೇ ಒಂದು ಹೇಳ್ಬೇಕಂದ್ರೆ ತುಂಬ ಡಿಫ್ರೆಂಟಾಗಿ ಒಂದು ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಸಬ್ಜೆಕ್ಟ್ ಇದು. ಎಲ್ಲರಿಗೂ ಅಷ್ಟೇ, ರಮೇಶ್ ಸರ್ಗಂತೂ ತುಂಬ ಅಂದರೆ ನಮಗೆ ಆ್ಯಕ್ಚುಲಿ ತುಂಬ ಖುಷಿ ಆಗ್ತಾಯಿದೆ ಅವರು ಮಾಡಿರೋ ಪರ್ಫಾರ್ಮೆನ್ಸ್ ನೋಡಬೇಕು ಅಂತಂದರೆ ಖುಷಿ. ಸೊ ಒಂದು ಚಿಕ್ಕ ಮಗು ಬುದ್ಧಿಮಾಂದ್ಯ, ಒಂದು ಚಿಕ್ಕ ಮಗು ಪಾತ್ರ ಮಾಡಿದ್ದಾರೆ. ಒಂದು ಅಂದರೆ ಮಕ್ಕಳು ಯಾವ ಥರ ಬಿಹೇವ್ ಮಾಡ್ತಾರೆ ಆ ಥರ ಬಿಹೇವ್ ಮಾಡಿಕೊಂಡೇ ಇಡೀ ಫಿಲಮ್ನ ಕ್ಯಾರಿ ಮಾಡಿದ್ದಾರೆ, ಸೂಪರ್ಬಾಗಿ ಮಾಡಿದ್ದಾರೆ. ಸೊ ಈ ಒಂದು ಸಂದರ್ಭದಲ್ಲಿ ನಮ್ಮ ಪ್ರೊಡ್ಯೂಸರ್ಸ್ಗೆ, ನಮ್ಮ ತಂದೆ ತಾಯಿಗೆ, ನಮ್ಮ ಫ್ರೆಂಡ್ಸಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಮ್ಮ ಪ್ರೊಡ್ಯೂಸರ್ ದೇವೇಂದ್ರ ರೆಡ್ಡಿ, ವಿಖ್ಯಾತ್ ಅವರು, ದೀಪಕ್ ಕಿಶೋರ್ ಅವರು, ಶಶಿಧರ್ ಅವರು, ದೇವೇಂದ್ರ ರಾಜ್ಗೌಡ ಅವರು, ಎಲ್ಲರಿಗೂ ಥ್ಯಾಂಕ್ಸ್. ಆಮೇಲೆ ಭುವನ್ ಗೌಡ ಅವರು ಸಿನಿಮಾಟೋಗ್ರಫಿ ಮಾಡಿದ್ದಾರೆ ಆಫ್ಟರ್ ರಥಾವರ. ಸೊ ಸೂಪರ್ಬಾಗಿ ಮಾಡಿದ್ದಾರೆ. ಎಲ್ಲರೂ ಹಾರ್ಟ್ ಆ್ಯಂಡ್ ಸೋಲ್ ಇಟ್ಬಿಟ್ಟು ಈ ಸಬ್ಜೆಕ್ಟ್ ಬಗ್ಗೆ ಮಾಡಿದ್ದಾರೆ. ಆಮೇಲೆ ಚರಣ್ ರಾಜ್ ಅವ್ರ ಮ್ಯೂಸಿಕ್, ಆ್ಯಕ್ಚುಲಿ ಇವತ್ತು ಅವ್ರ ಬರ್ತಡೇ ಅಂತ ಹೇಳಬೇಕು, ಆಡಿಯೋ ರಿಲೀಸು. ಸೊ ಸೂಪರ್ಬಾಗಿ ಕೊಟ್ಟಿದ್ದಾರೆ. ನಾವೇನು ವಿಜುವಲ್ ಕೊಟ್ಟಿದ್ದೀವೋ ಅದಕ್ಕಿಂತ ಹೆಚ್ಚಾಗಿ ನಾನು ಅಂದ್ಕೊಂಡೇ ಇರಲಿಲ್ಲ. ಆ್ಯಕ್ಚುಲಿ ಸ್ಟಾರ್ಟಿಂಗೇ ನಾವು ಮ್ಯೂಸಿಕ್ ಡೈರೆಕ್ಟರ್ ಹಾಕ್ಕೋಬೇಕು, ಈ ಒಂದು ಎಮೋಷ್ನಲ್ ಸಬ್ಜೆಕ್ಟು, ಮ್ಯೂಸಿಕಲ್ ಸಬ್ಜೆಕ್ಟು, ಮ್ಯೂಸಿಕ್ ಡೈರೆಕ್ಟರ್ ಯಾರನ್ನ ಹಾಕ್ಕೋಬೇಕು ಅಂದಾಗ ನನಗೆ ಪ್ರೊಡ್ಯೂಸರ್ ವಿಖ್ಯಾತ್ ಅವ್ರು ಬಂದ್ಬಿಟ್ಟು ಒಂದೇ ಮಾತು ಹೇಳಿದ್ದು, ಏನು ಅಂತಂದರೆ ನೀವು ಮ್ಯೂಸಿಕ್ ಬಗ್ಗೆ ತಲೆನೇ ಕೆಡಿಸ್ಕೊಬೇಡಿ, ಚರಣ್ ರಾಜ್ ಅಂತ ನಾವು ಆಲ್ರೆಡಿ ನೋಡಿ ಸೆಲೆಕ್ಟ್ ಮಾಡಿದ್ದೀವಿ, ನೀವು ಜಸ್ಟ್ ಒಂದು ಬಂದು ಲೈನ್ ಹೇಳ್ಬಿಟ್ಟು ಲೈನ್ ಹೇಳಿ ಕೇಳಿ ಆಮೇಲೆ ಗೊತ್ತಾಗುತ್ತೆ ಅಂತ. ಅವ್ರು ಆವಾಗ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಮಾಡ್ತಾಯಿದ್ರು. ಸೊ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಒಂದು ಸಾಂಗ್ ಮಾತ್ರ ನನಗೆ ಕೇಳಿಸಿದ್ರು ಪ್ರೊಡ್ಯೂಸರ್ ಅವರು. ಸೊ ಅದೊಂದು ಸಾಂಗ್ ಕೇಳೇ ನನಗೆ ತುಂಬ ಇಷ್ಟ ಆಗೋಯ್ತು. ಆಮೇಲೆ ಅವತ್ತಿನಿಂದ ಇವತ್ತಿನವರೆಗೂ ಅವ್ರು ಫುಲ್ ಫ್ರೀಡಮ್ ಬಿಟ್ಟಿದ್ದೀವಿ. ಅಂದರೆ ಸಕ್ಕತ್ತಾಗಿ ಮಾಡಿದ್ದಾರೆ. ನಾವೇನು ಯೋಚನೆ ಮಾಡಿದ್ದೀವೋ ಅದಕ್ಕಿಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಎಸ್ಪೆಷಲಿ ಪುಷ್ಪಕ ವಿಮಾನ ಅಂತ ಹೇಳಿದಾಗ ಹಳೆ ಸಿನಿಮಾಗೂ ಇದಕ್ಕೆ ಕಂಪ್ಯಾರಿಟಿವ್ ಜಾಸ್ತಿ ಇದೆ. ಸೊ ಆ ಫಿಲಮಲ್ಲಿ ಡೈಲಾಗ್ಸ್ ಇಲ್ಲ. ಸೊ ಆ ಸಿನಿಮಾ ಟೈಟಲ್ ಯಾಕೆ ಇಟ್ಟಿದ್ದೀವಿ ಅಂತಂದರೆ ರೆಸ್ಪೆಕ್ಟ್ಫುಲ್ ಆಗಿದೆ. ನೀವು ಅಂದರೆ ಜನ ಆಡಿಯನ್ಸ್ ಸಿನಿಮಾ ನೋಡಿದ್ಮೇಲೆ ಅದು ಗೊತ್ತಾಗುತ್ತೆ. ಏನಂತಂದರೆ ಅಪ್ಪ ಮತ್ತು ಮಗಳಿಗೆ ಇಬ್ರಿಗೂ ವಿಮಾನ ಅಂದರೆ ತುಂಬ ಇಷ್ಟ. ಸೊ ಆ ವಿಮಾನ ಸಿನಿಮಾದಲ್ಲಿ ಅವಾಗ ಬರ್ತಾ ಇರುತ್ತೆ ಸಿಚುವೇಶನ್ ತಕ್ಕಂಗೆ. ಸೊ ಅದರಿಂದ ಟೈಟಲ್ ಇಟ್ಟಿದ್ದೀವಿ. ಆಮೇಲೆ ಇನ್ನೊಂದು ಕಾರಣವೂ ಇದೆ, ಅದು ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ. ಹೌದು ಇಲ್ಲ, ಇನ್ಸ್ಪಿರೇಷನ್ ಅಂತೂ ತುಂಬ ಇದೆ. ಅಂದರೆ ಅದೊಂದೇ ಸಿನಿಮಾ ಅಂತಲ್ಲ, ರಿಯಲ್ ಲೈಫಲ್ಲೂ ನೋಡಿರ್ತೀವಿ ಬುದ್ಧಿಮಾಂದ್ಯನ, ಆಮೇಲೆ ಸಿನಿಮಾದಲ್ಲೂ ನೋಡಿರ್ತೀವಿ. ಇನ್ಸ್ಪಿರೇಷನ್ ಅಂತೂ ಇರುತ್ತೆ. ಇವಾಗ ಒಂದು ಲೈನ್ ಮಾಡಬೇಕಾದ್ರೆ ಈ ಥರ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ, ಅಂದರೆ ಈ ಕ್ಯಾರೆಕ್ಟರ್ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಬಟ್ ಅದರಿಂದ ಮೇಯ್ನಾಗಿ ಏನೂ ತೊಗೊಂಡಿಲ್ಲ. ಅಂದರೆ ವಿಕ್ರಮ್ ಅವ್ರ ಫಿಲಮಿಂದ ಏನೂ ಇಲ್ಲ. ಏನಂದರೆ ಫಾದರ್ ಡಾಟರ್, ಅದರಲ್ಲೂ ಫಾದರ್ ಡಾಟರ್, ಇದರಲ್ಲೂ ಫಾದರ್ ಡಾಟರು. ಸೊ ಒಂದು ಬುದ್ಧಿಮಾಂದ್ಯ ಅಂತ ಹೇಳ್ಬೋದೇ ಹೊರತು ಅದಕ್ಕೂ ಇದಕ್ಕೂ ಯಾವುದೇ ಒಂದು ಇದಿಲ್ಲ. ಸಿನಿಮಾ ಯಾವಾಗ ರಿಲೀಸ್? ಸಿನಿಮಾ ಈ ಮಂತ್ 28 ದೀಪಾವಳಿಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಎಲ್ಲ ಅಂದ್ಕೊಂಡಂಗಾದರೆ ದೀಪಾವಳಿ ಹಬ್ಬಕ್ಕೆ ರಿಲೀಸ್ ಮಾಡ್ತೀವಿ. ಅದರಲ್ಲಿ 5 ಹಾಡುಗಳು, ಒಂದು ಥೀಮ್ ಮ್ಯೂಸಿಕ್ ಅಂತ ಇದೆ. ಸೊ ಈ ಹಾಡುಗಳಲ್ಲಿ ಮೋಸ್ಟ್ಲಿ ನಾವು ಶಾಸ್ತ್ರೀಯ ಸಂಗೀತದ ಜಾಸ್ತಿ ಉಪಯೋಗ ಮಾಡಿದ್ದೀವಿ. ಮತ್ತು ಈ ಸ್ಕಾಟಿಷ್ ಮ್ಯೂಸಿಕ್, ಅಂದರೆ ಈ ಐರ್ಲ್ಯಾಂಡಲ್ಲಿರುವಂಥ ಮ್ಯೂಸಿಕ್, ಅಂದರೆ ಇನ್ಫ್ಲುಯೆನ್ಸಸ್ ಆಫ್ ಲಾಟ್ ಆಫ್ ವರ್ಲ್ಡ್ ಮ್ಯೂಸಿಕ್ ಮತ್ತು ನಮ್ಮ ಶಾಸ್ತ್ರೀಯ ಸಂಗೀತನ ಜಾಸ್ತಿ ಅಳವಡಿಸ್ಕೊಂಡಿದ್ದೀವಿ ಈ ಮೂವಿಲಿ.
ಸೊ ಸಾಹಿತ್ಯ ಸಂಗೀತ ಸಾಹಿತ್ಯ ಹೌದು. ಇದು ಜಿಲ್ಕಾ ಜಿಲ್ಕಾ ಅಂತ ಒಂದು ಹಾಡು ಇದೆ, ಅದರಲ್ಲಿ ಸಾಹಿತ್ಯ ಪವನ್ ಒಡೆ ಅವ್ರು ಬರೆದಿರೋದು. ಮುಗಿಲು ಮುಗಿಲು ಅಂತ ಕೆ ಕಲ್ಯಾಣ್ ಸರ್ ಬರೆದಿರೋದು. ಬಾನ ತೊರೆದು ನೀಲಿ ನೆನಪೆ ಒಂದು ಸೇತುವೆ ಅಂತ ಹಾಡು, ಅದು ಜಯಂತ್ ಕೈಕಣಿ ಸರ್ ಬರೆದಿರೋದು. ಮತ್ತು ಜೋಗುಳವೆ ಅಂತ ಒಂದು ಹಾಡಿದೆ, ಅದು ಕಿರಣ್ ಕಾವೇರಪ್ಪ ಅಂತ. ಮತ್ತು ಈ ಸೃಷ್ಟಿಯ ಅಂತ ಧನಂಜಯ ಅಂತ ಲಿರಿಸಿಸ್ಟ್ ಬರೆದಿದ್ದಾರೆ ಹಾಡು. ಸರ್ ಒಂದು ಸಿನಿಮಾ ಅದರಲ್ಲೇ ಸಾಂಗ್ಸ್ ಗೆದ್ದಾಗ ಇನ್ನೊಂದು ಸಿನಿಮಾಗೆ ಸಾಂಗ್ಸ್ ಮಾಡಬೇಕಂದ್ರೆ ಸರ್ ಒಂದು ಚಾಲೆಂಜಿಂಗ್ ಆಗಿರುತ್ತೆ. ಹೌದು, ಯಾವ ರೀತಿ ಅಂದರೆ ಚಾಲೆಂಜಿಂಗ್ ಇರುತ್ತೆ, ಬಟ್ ಇಂಥ ಒಳ್ಳೆ ಒಂದು ತಂಡ ಇರೋತ್ತಿಗೆ ತುಂಬ ಎನ್ಕರೇಜ್ ಮಾಡ್ತಾರೆ. ಮತ್ತು ಇದು ರಮೇಶ್ ಅರವಿಂದ್ ಅವ್ರ 100th ಮೂವಿ, ಅದು 100ನೇ ಸಿನಿಮಾ, ಅದರಿಂದ ಪ್ರೆಷರ್ ಇರುತ್ತೆ. ಬಟ್ ರಮೇಶ್ ಸರೇ ತುಂಬ ಎನ್ಕರೇಜ್ ಮಾಡ್ತಾ ಇರಬೇಕಾದ್ರೆ ಈಸಿ ಮಾಡ್ತಾರೆ ಸ್ವಲ್ಪ, ಮತ್ತು ಯಾವಾಗಲೂ ಅಪ್ರಿಷಿಯೇಟ್ ಮಾಡ್ತಾರೆ ಏನಾದರೂ ಒಳ್ಳೆ ಸ್ಕ್ರ್ಯಾಚ್ ಮಾಡಿದಾಗ. ಸೊ ಇನ್ಸ್ಪೈರ್ ಮಾಡ್ತಾರೆ ನಮ್ಮನ್ನ. ಸೊ ಇಟ್ ವಾಸ್ ನಾಟ್ ಸೋ ಟಫ್. ಸರ್ ಲೈಕ್ ಟ್ರೈಲರ್ ನೋಡಿದಾಗ ರೀ ರೆಕಾರ್ಡಿಂಗ್ ಮ್ಯೂಸಿಕ್ ಏನಿದೆ ಅದು ತುಂಬ ಟಚ್ ಆಗುತ್ತೆ. ಸೊ ರೀ ರೆಕಾರ್ಡಿಂಗ್ ಬಗ್ಗೆ ಏನಿದೆ, ಅಪ್ಪ ಮಗ ಸೆಂಟಿಮೆಂಟ್ ಅದರಲ್ಲೇ ತೋರಿಸ್ಬೇಕಾಗುತ್ತೆ. ಸೊ ಅದು ಅಂದರೆ ಅದೇ ಮೂವಿ ಇಮೋಷ್ನಲ್ ಆಗಿದ್ದಾಗ ರಿಲೇಷನ್ಶಿಪ್ ಆಗಿಲ್ಲ ಏನು ನಾವು ಡೈಲಾಗ್ಸ್ ಇರಲ್ವೋ ಅದು ನಾವು ಮ್ಯೂಸಿಕಲ್ಲಿ ತೋರಿಸ್ಬೇಕಾಗುತ್ತೆ. ಸೊ ಇದು ತುಂಬ ಮ್ಯೂಸಿಕಲ್ ಮೂವಿ, ಹಾಗೂ ಅಂದರೆ ಪರ್ಫಾರ್ಮೆನ್ಸ್ಗಳೇ ತುಂಬ ಚೆನ್ನಾಗಿದೆ. ಸೊ ಮ್ಯೂಸಿಕ್ ಸ್ವಲ್ಪ ಬಿದ್ದರೂ ಸಾಕು, ಆ ಪರ್ಫಾರ್ಮೆನ್ಸ್ ಅಷ್ಟು ಚೆನ್ನಾಗಿ ಎಕ್ಸಾಜಿರೇಟ್ ಹತ್ರ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಸೊ ಮೋಸ್ಟ್ಲಿ ಪರ್ಫಾರ್ಮೆನ್ಸ್ ಇದ್ರೆ ಚೆನ್ನಾಗಿರೋದ್ರಿಂದ ಮ್ಯೂಸಿಕ್ ಹ್ಯಾಸ್ ಇಟ್ಸ್ ಈಸಿ ಫಾರ್ ಅಸ್. ಅದೇ ಇನ್ ಆ್ಯಂಡ್ ಔಟ್ ಆಗಿ ವಿ ವರ್ ಡೂಯಿಂಗ್ ಇಟ್ ಅದೇ ಫಾರ್ 6 months. ಅಂದರೆ ಬ್ಯಾಕ್ಗ್ರೌಂಡ್ ಸ್ಕೋರು ಒಟ್ಟಿಗೆ ಮಾಡ್ತಾ ಇದ್ವಿ, ಥೀಮ್ಸ್ ಎಲ್ಲ. ಸೊ ಅದು ಶಾರ್ಟ್ಲಿ ನಾವು ಬಿಡ್ತೀವಿ OST ಆಗಿ. ಸೊ ಇನ್ ಆ್ಯಂಡ್ ಅರೌಂಡ್ 6 months ನಾವು ತೊಗೊಂಡಿದ್ದೀವಿ. ಮೊದಲು ಎಲ್ಲರೂ ಪುಷ್ಪಕ ಅಂದರೆ ಮೂಕಿ ಪಿಕ್ಚರ್ ಅಂದ್ಕೊಂಡಿದ್ರು, ಬಟ್ ಇದು ದೇರ್ ಇಸ್ ಅ ಟಾಕಿ ಪೋರ್ಷನ್ ಆ್ಯಂಡ್ ವೇರ್ ಆಸ್ ಕಾಮಿಡಿ ಪೋರ್ಷನ್ ಆ್ಯಂಡ್ ಆ ಸೆಂಟಿಮೆಂಟ್ ಪೋರ್ಷನ್. ಸೊ ಇದೆಲ್ಲ ನಮ್ಮ ಟೀಮ್ ವರ್ಕ್ ಫುಲ್. ಐ ಆಮ್ ನಾಟ್ ಓನ್ಲಿ ದ ಪ್ರೊಡ್ಯೂಸರ್, ಯುವರ್ ಆಲ್ ಪ್ರೊಡ್ಯೂಸರ್ಸ್. ಸೊ ಎಲ್ಲರೂ ಸೇರಿ ಒಂದು ಒಳ್ಳೆಯ ಸ್ಟೋರಿನ ಮಾಡಿ ಎಲ್ಲರೂ ಪ್ರೊಡ್ಯೂಸ್ ಮಾಡಿದ್ದೀವಿ. ಸೊ ಅದನ್ನ ನಾನು ಇಷ್ಟಪಟ್ಟು ಹೇಳ್ತೀನಿ. ಆಗಲೂ ಆಮೇಲೆ ನಮಗೆ ಚರಣ್ ರಾಜ್ ಅವರು ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದಾರೆ. ಪ್ಲಸ್ ನಮ್ಮ ರವೀಂದ್ರನಾಥ್ ಅವರು ಒಂದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ವಿಶೇಷ ಏನಂದರೆ ನಮ್ಮ ರಮೇಶ್ ಅರವಿಂದ್ ಅವ್ರದ್ದು 100ನೇ ಸಿನಿಮಾ ಇದು. ಸೊ ಅದೊಂದು ನಮ್ಮ ಹೆಮ್ಮೆಯ ವಿಷಯ. ಹಾಗೂ ಯುವಿನ ಒಂದು ಚಿಕ್ಕ ಹುಡುಗಿ ಮಾಡಿದ್ದಾಳೆ. ಹಾಗೂ ನಮ್ಮ ರಚಿತಾರಾಮ್ ದೊಡ್ಡವರಾದಾಗ ರಚಿತಾರಾಮ್ ವಿಲ್ ಇಂಟು ದ ಸ್ಕ್ರೀನ್. ಸೊ ಇದು ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಇಟ್ಸ್ ಅ ವೆರಿ ಗುಡ್ ಮೂವಿ. ಲೆಟ್ಸ್ ವೇಟ್ ಆ್ಯಂಡ್ ವಾಚ್ ಆ್ಯಂಡ್ ಸಿ ವಾಟ್ ಇಸ್ ಒಪಿನಿಯನ್ ಆಫ್ ದಿ ಆಡಿಯನ್ಸ್. ಸಿನಿಮಾ ಒಂದು ಜೈಲ್ ಸೆಟ್ ಹಾಕಿದ್ವಿ ಕೆಂಗೇರಿಯಲ್ಲಿ. ಆಮೇಲೆ ಜೂಯಿ ಚಾವ್ಲಾದೊಂದು ಸಾಂಗು ಇಲ್ಲಿ ಕೆಂಗೇರಿಲ್ಲ, ಅದು ಒಂದು ಸಾಂಗು. ಆಮೇಲೆ ಇದರಲ್ಲಿ ಮ್ಯಾಂಗ್ಳೂರಲ್ಲಿ ಶೂಟ್ ಮಾಡಿದ್ವಿ. ಸೊ ಆಲ್ ಇನ್ ಕರ್ನಾಟಕ. ಸರ್ ಬಿಡುಗಡೆ ಮಾಡಿ ಸರ್ ಪ್ಲೀಸ್. ರಾಘವೇಂದ್ರ ಮುಡ್ಸ್ಕರ್ ಅವರು ಧ್ವನಿಸುವಳಿ ಬಿಡುಗಡೆ ಮಾಡ್ತಿದ್ದಾರೆ. ಪುಷ್ಪಕ ವಿಮಾನಕ್ಕೆ ದುಡಿದಂಥ ಎಲ್ಲ ತಂಡದ ಸದಸ್ಯರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತೀನಿ. Wonderful campaign you did. Puneet from Minimal Posters for celebrating Ramesh Arvind campaign online. To everybody else, ನಮಗೆ ಸಹಾಯ ಮಾಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.